ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ನನ್ನ ಫ್ರೆಂಡ್ ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಅದಕ್ಕೆ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ದ. ಟಿ ಶರ್ಟ್ ಕಲೆಕ್ಟ್ ಮಾಡಾಯಿತು, ಪ್ರಿಂಟ್ ಹಾಕ್ಸಿ ಪ್ರಿಂಟ್ ಕೂಡ ಕಲೆಕ್ಟ್ ಮಾಡಾಯಿತು. ಮುಂದೆ ಒಂದು ಚಿಕ್ಕದಾಗಿ ಸರ್ಕಲ್ ಆಗಿ ಒಂದು ಲೋಗೋ ಮತ್ತು ಹಿಂದೆ ಒಂದು ಸರ್ಕಲ್ ಲೋಗೋ ನೋಡಿ. ಇದೆ ಆ ಟಿ ಶರ್ಟು, ಬೇಜ್ ಕಲರು ಪೋಲೋ ಟಿ ಶರ್ಟು, 240 GSM ಫ್ಯಾಬ್ರಿಕ್ಕು, ಪ್ಯೂರ್ ಒಳ್ಳೆ ಸ್ಟಿಚಿಂಗ್ ಇದೆ. ಕಾಲರ್ ನೋಡಿ ಕ್ರೇಜಿಯಾಗಿದೆ, ಸ್ಟಿಚಿಂಗ್ ಮಾತ್ರ ಸಖತ್ತಾಗಿದೆ. ಇದ್ರ ಮೇಲೆ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಯಾಂಡಬಲ್ ಇರುತ್ತೆ. ಅಡುಗೆ ಮಾಡೋದ್ರಿಂದ ಸ್ವಲ್ಪ ಕಾಟನ್ ಟೈಪ್ ಇರಲಿ ಮಗ ಟಿ ಶರ್ಟು ಅಂತ ಹೇಳ್ದ. ಸೊ ಒಳ್ಳೆ ಬಟ್ಟೆ, ಕಲರು ಸಖತ್ತಾಗಿ. ಫಸ್ಟ್ ಹೀಟ್ ಪ್ರೆಸ್ ಮಿಷನ್ ಆನ್ ಮಾಡಿ ಕೆಳಗಡೆ ಟಿ ಶರ್ಟ್ ಒಂದು ಸ್ಲೈಟಾಗಿ ಒಂದು ಪ್ರಿಂಟ್ ಹೊಡೆದು ಸ್ವಲ್ಪ ಹೀಟ್ನ ಸ್ವಲ್ಪ ತಾಕ್ಸಿದ್ರೆ ಮಾಯಿಶ್ಚರ್ ಎಲ್ಲ ಹೋಗುತ್ತೆ. ಪ್ರಿಂಟ್ ಇಟ್ಬಿಟ್ಟು ಕರೆಕ್ಟಾಗಿ ಅಲೈನ್ ಮಾಡಬೇಕು. ಫಸ್ಟು ಅಲೈನ್ಮೆಂಟ್ ಇಟ್ಟು ಅದಾದಮೇಲೆ 180 ಡಿಗ್ರೀಸ್ ಇಡ್ತೀನಿ ನಾನು ಯೂಶಲಾಗೆ. 180 ಡಿಗ್ರೀಸ್ ಇಟ್ಟು ಒಂದು 10 ಸೆಕೆಂಡ್ಸು ಹೀಟ್ ಪ್ರೆಸ್ ಬಿಟ್ಟರೆ ಒಂದು ಒಳ್ಳೆ ಪ್ರಿಂಟ್ ಆಗುತ್ತೆ. ಸೊ ಅದು ಆದಮೇಲೆ ಅಟ್ಲೀಸ್ಟ್ ಒಂದು 2 ಸತಿ ಮತ್ತೆ ಹೀಟ್ ಪ್ರೆಸ್ ಮಾಡಬೇಕು. ಯಾಕಂದರೆ ಫ್ಯಾಬ್ರಿಕ್ಗೆ ಚೆನ್ನಾಗಿ ಪ್ರಿಂಟ್ ಹಿಡ್ಕೊಂಡ್ರೆ ಆವಾಗಲೇ ಚೆನ್ನಾಗಿರುತ್ತೆ, ಡ್ಯೂರಬಲ್ ಇರುತ್ತೆ, ತುಂಬ ದಿನ ಬರುತ್ತೆ. ಈಗ ಇವ್ನು ಚೂಸ್ ಮಾಡಿರೋ ಕಲರು ಮತ್ತು ಶರ್ಟು ಆ ಪ್ರಿಂಟು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಎದ್ದು ಕೂಡ ಕಾಣಿಸ್ತಿತ್ತು. ಎಲ್ಲ ಪ್ರಿಂಟ್ ಆದಮೇಲೆ 5-10 ನಿಮಿಷ ಬಿಡಬೇಕು ಅದನ್ನು ಕೂಲ್ ಆಗೋಕ್ಕೆ. ಆಮೇಲೆ ಪೀಲ್ ಮಾಡಬೇಕು. ನೋಡಿ ಈ ಥರ ಪೀಲ್ ಮಾಡಿದ್ರೆ ಒಳ್ಳೆ ಲುಕ್ ಇದೆ. ನೆಕ್ಸ್ಟು ಫ್ರಂಟ್ ಲೋಗೋನ ಹಾಕಿ, ಫ್ರಂಟ್ ಲೋಗೋ ಸ್ವಲ್ಪ ಹಾಕ್ಬೇಕಾದ್ರೆ ಸ್ವಲ್ಪ ತಲೆನೋವಿತ್ತು. ಯಾಕಂದರೆ ಆ ಸೈಜ್ ಮೇಲೆ ಲೋಗೋ ಆ ಸೈಡ್ ಈ ಸೈಡ್ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಮೆಷರ್ ಮಾಡಿ ಇಟ್ಟು ಅದನ್ನು ಹೀಟ್ ಪ್ರೆಸ್ ಹಾಕಿ ಆಮೇಲೆ ಲೋಗೋ ಸ್ಟಿಕ್ಕರ್ ತೆಗೆದಾಗ ಈ ಥರ ಲುಕ್ಕು ನೋಡಿ. ಕ್ಯಾಪುದು ಅಷ್ಟೇ, ಕ್ಯಾಪ್ದು ಪ್ರಿಂಟ್ ಮಾಡಿಕೊಟ್ಟಿದ್ದೀನಿ. ಟೋಟ್ಲಾಗಿ 8 ಕ್ಯಾಪ್ಸು ಮತ್ತು 8 ಟಿ ಶರ್ಟ್ಸ್ ಆರ್ಡ್ರ್ ಮಾಡಿದ್ದ. ಇದೆ ನೋಡಿ ಕ್ವಾಲಿಟಿ ಕ್ಯಾಪ್ ಬಂದು ಅವನೇ ಕೊಟ್ಟ ನನಗೆ. ಬಿಕಾಸ್ ನಾನು ಆರ್ಡ್ರ್ ಮಾಡಿದ್ರೆ ಅದು ತುಂಬ ಲೇಟಾಗಿ ಬರ್ತಿತ್ತು. ಸೊ ಇದೆ ನೋಡಿ ಫೈನಲ್ ಔಟ್ಪುಟ್ಟು. ಬ್ಯಾಕ್ ಸೈಡು ಇದು ಫ್ರಂಟು. ಕ್ರೇಜಿ ಆಗಿದೆ ಅಲ್ಲ, ಚೆನ್ನಾಗಿದೆ ಕಲರು. ಪ್ರಿಂಟ್ ನೋಡಿ ಪ್ರಾಪರಾಗಿ ಡೀಟೈಲಿಂಗಾಗಿ ಕೂತ್ಕೊಂಡಿರುತ್ತೆ. ಇಮೇಜ್ ಸರಿಯಾಗಿ ಬಂದಿಲ್ಲ ಅಂತಂದರೆ ಅದೊಂದು ತಲೆನೋವು. ಪ್ರಿಂಟ್ ಮಾಡಿ ಆಮೇಲೆ ಹಾಕ್ಬಿಟ್ಟು ಇಮೇಜ್ ಕರೆಕ್ಟಾಗಿ ಬಂದೇನೆ ಹೈ ರೆಸೊಲ್ಯೂಷನ್ ಇಲ್ಲ ಅಂತಂದ್ರೇ ಪ್ರಾಬ್ಲಮ್. ಮತ್ತು ಅದನ್ನು ತೆಗಿಯೋಕ್ಕಾಗಲ್ಲ, ಏನಿಲ್ಲ, ವೇಸ್ಟ್. ಆ ಬಟ್ಟೆನೇ ವೇಸ್ಟ್ ಆಗಿಬಿಡುತ್ತೆ. ಪ್ಯಾಕ್ ಮಾಡೋದನ್ನ ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಕ್ವಿಕ್ಕಾಗಿ ಒಂದು ಹೋಗಿ ನೋಡ್ಕೊಂಬಂದ್ಬಿಡಿ. ನೋಡಿ ಗೈಸ್, ಇವನೇ ಅದು